ದಿನಾಚರಣೆಯನ್ನ ಶಿವಮೊಗ್ಗದ ಮಹಿಳೆಯರು ಅರ್ಥಗರ್ಭಿತವಾಗಿ ಆಚರಿಸಿರುವುದು ಖುಷಿ ತಂದಿದೆ ಎಂದು ಶಿವಮೊಗ್ಗ ಎಸ್ಪಿ ನಿಖಿಲ್ ಹೇಳಿದರು. ಶಿವಮೊಗ್ಗದ ಭಾವಸಾರ ಮಿಷನ್ ಇಂಡಿಯಾ ಮಹಿಳೆಯರು ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ರಸ್ತೆ ಸಂಚಾರ ಸುರಕ್ಷತೆಗಾಗಿ ಹೆಲ್ಮೆಟ್ ಕಡ್ಡಾಯ ಎಂಬ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರುವುದರ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಮಹಿಳಾ ದಿನಾಚರಣೆಯನ್ನ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದರ ಮೂಲಕ ಆಚರಿಸುತ್ತಿರುವುದು ಪೊಲೀಸರ ಕೆಲಸಕ್ಕೆ ಕೈ ಜೋಡಿಸಿದಂತಿದೆ. ಅದರಲ್ಲೂ ಹೆಲ್ಮೆಟ್ ಕಡ್ಡಾಯವಾಗಿ ಎಲ್ಲಾ ವಾಹನ ಸವಾರರು ಧರಿಸಲೇಬೇಕಾಗಿದ್ದು, ಹಿಂದೆ ಕೂರುವವರು ಕೂಡ ಧರಿಸಲೇಬೇಕು. ನಿಮಗಾಗಿ ಅಲ್ಲದೆ ನಿಮ್ಮ ಮನೆಯ ಕುಟುಂಬ ಸದಸ್ಯರಿಗಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವುದು ಸೂಕ್ತ ಎಂದರು. ನಿಮ್ಮ ಈ ಜನಜಾಗೃತಿ ರ್ಯಾಲಿ ನೋಡಿಯಾದರೂ ಇತರರು ಹೆಲ್ಮೆಟ್ ಧರಿಸುವಂತಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ. ವೆರಿ ಆಪ್ಟ್ ಡೇ ನಾನು ಯೂಸ್ ಮಾಡಿರೋದು. ಹೆಲ್ಮೆಟ್ ಕಡ್ಡಾಯವಾಗಿ ಎಲ್ಲರೂ ಧರಿಸಬೇಕು. ಪಿಲಿಯನ್ ರೈಡರು ಕೂಡ ರೈಡರು ಕೂಡ ಇಬ್ರು ಕಡ್ಡಾಯವಾಗಿ ಧರಿಸಬೇಕು. ಈ ಹೆಲ್ಮೆಟ್ ಧರಿಸೋದ್ರಿಂದ ನೀವು ನೆಮ್ಮದಿಯಾಗಿರ್ತೀರಾ, ಮನೇಲಿರೋರು ನೆಮ್ಮದಿಯಾಗಿರ್ತಾರೆ. ಇಲ್ಲಾಂದ್ರೆ ಮನೇಲಿರೋರು ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ. ಸೊ ನಿಮಗಲ್ಲ ಅಂದ್ರು ನಾನು ಎಲ್ಲರಿಗೂ ಹೇಳ್ತೀನಿ, ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ನೀವು ಹೆಲ್ಮೆಟ್ ಹಾಕೊಂಡೆ ಮನೆಯಿಂದ ಆಚೆ ಬರಬೇಕು ಅಂತ. ಇಲ್ಲ ಅಂದ್ರೆ ಅದು ನಿಮಗೆ ಪ್ರೀತಿ ಇಲ್ಲ ಅನ್ನೋದು ಐ ವಿಲ್ ನಾಟ್ ಬಿಲೀವ್ ದಟ್ ಯು ಲೈಕ್ ಯು ಲವ್ ಯುವರ್ ಪೇರೆಂಟ್ಸ್ ಅಂತ ಆರ್ ಯು ಲವ್ ಯುವರ್ ಕಿಡ್ಸ್ ಅಂತ. ಸೊ ಒನ್ಸ್ ಅಗೇನ್ I congratulate Vision India for organizing this lovely event. ನಿಮ್ಮನ್ನು ನೋಡಿ ಖಂಡಿತವಾಗಿ ಎಸ್ಪೆಷಲಿ ಆ ಮಗು ನೋಡಾದ್ರೂ ಎಲ್ಲರೂ ನೋಡಿ ಇದೇ ಮಾಡ್ತಾರೆ. ಯಾರು ಮಗು ಇಲ್ಲೇ ನಿನ್ನೆ ಮುಂದೆ ನೀವು ಓಡಿಸ್ತಾ ಇದೆ ಅಂತ ಹೇಳಿ 100% ಯಾರು ತಿರುಗಿ ನೋಡ್ತಾರೆ. ಅವ್ರು ನೋಡಿ ಖಂಡಿತವಾಗ್ಲೂ they will also wear. ಸೊ ಇದೇ ರೀತಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ನೀವು ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮ